ರೈಸ್, ಮಿಲ್ಕ್, ಶಾಂಪೂ, ಶುಗರು ಆಲ್ಮೋಸ್ಟ್ ನಿಮಗೆಲ್ಲ ಈ ಹೆಸರು ಗೊತ್ತು, ಯಾಕಂದರೆ ದೈನಂದಿನ ಜೀವನದಲ್ಲಿ ಯೂಸ್ ಮಾಡಿದ್ದೀರಾ. ಅದರಲ್ಲಿ ನಾನು ಒಂದೆರಡು ಎಕ್ಸಾಂಪಲ್ ಹೇಳಿದ್ದೀನಿ ಅಷ್ಟೇ. ನೆಕ್ಸ್ಟ್ ಎಕ್ಸೆಲಲ್ಲಿ ಯಾವ ರೀತಿ ಫಾರ್ಮುಲಾ ಹಾಕಿ ರೇಟ್ ಕ್ಯಾಲ್ಕುಲೇಟ್ ಮಾಡೋದನ್ನು ಇದು ನೋಡೋಣ. ಫಾರ್ಮುಲಾ ಇವಾಗ ಫಸ್ಟಿಗೆ ಐಟಮ್ ಇದ್ರ ಮೇಲೆ ಯಾವ ನಂಬರ್ ಯಾವ್ದು ಇದೆ ಅಂತ ನೋಡ್ಕೋಬೇಕು. ಇದು ಫಸ್ಟಿಗೆ ಇದು ಸೀರೆ ಇದರ ಐಟಮ್ ಮೇಲೆ ಯಾವುದಿದೆ ABCD ಯಾವುದಿದೆ ಅಂತ ನೋಡ್ಕೋಬೇಕು, ಮತ್ತು ಸೀರಿಯಲ್ ನಂಬರ್ ಯಾವುದಂತ ನೋಡ್ಕೋಬೇಕು. ಇವಾಗ ರೈಸ್ 45 ರೂಪಾಯಿ KG, 1 kgಗೆ 45 ರೂಪಾಯಿ ಅಂದರೆ ರೇಟ್ ಮೇಲೆ ಯಾವುದಿದೆ C ಇದೆ. ರೈಸ್ ಇದು ಸೀರಿಯಲ್ ನಂಬರು 3, ಇದು ಕನ್ಸಿಡರ್ ಆಗಲ್ಲ, ಇದು ನಾನು ಮಾಡ್ಕೊಂಡಿರೋ ಫಾರ್ಮೆಟು, ಇದು ಎಕ್ಸೆಲಲ್ಲಿರೋ ಫಾರ್ಮೆಟು. ಹಾಗಾಗಿ ಇದು ಮತ್ತು ಇದು ಮೇಲಿಂದ ಕನ್ಸಿಡರ್ ಆಗುತ್ತೆ. ರೈಸಿಂದು 45 ರೂಪೀಸ್ 1 kgಗೆ 45 ರೂಪೀಸು. ರೇಟ್ ಮೇಲೆ C ಐತೆ, ಮತ್ತು ರೈಸಿಂದು ಸೀರಿಯಲ್ ನಂಬರ್ 3 ಇದೆ. ಹಾಗಾಗಿ C3 ಇಂಟು F3 ಅಂದರೆ ಇವಾಗ ಕ್ವಾಂಟಿಟಿ 2 ತೊಗೊಂಡಿವಲ್ಲ, ಹಾಗಾಗಿ F3 ಬರುತ್ತೆ. F3 ಇವಾಗ ಎಷ್ಟಾಗುತ್ತೆ ಅಂದರೆ 45 ಇಂಟು 2 ಅಂದರೆ 90 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಿಲ್ಕಿಂದು D ಇದೆ, ರೇಟ್ ಮೇಲೆ ಇದನ್ನು ನೋಡ್ಕೋಬೇಕು. ಸೀರಿಯಲ್ ನಂಬರ್ ಬಂದ್ಬಿಟ್ಟು 4, D4 ಇಂಟು F4 ಕ್ವಾಂಟಿಟಿಯಲ್ಲಿ F ಐತಲ್ಲ, ಹಾಗಾಗಿ F4 ಮಿಲ್ಕ್ ಸೀರಿಯಲ್ ನಂಬರ್ F4. ರೇಟ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದಂತ ಫಾರ್ಮುಲಾ ಹೇಳ್ಕೊಡ್ತೀನಿ ನೋಡಿ. ಇವಾಗ ಐಟಮ್ ಮೇಲೆ B ಇದೆ, ಸೀರಿಯಲ್ ನಂಬರ್ ಮೇಲೆ A ಇದೆ, ಆ ಥರ ನೋಡ್ಕೊಂಡು ಇವಾಗ ರೇಟ್ ಮೇಲೆ C ಇದೆ 45 kg ಅಂತ, ರೈಸಿಗೆ 45 kg ಅಲ್ಲ, ಹಾಗಾಗಿ C3 ಇಂಟು F3 ಆಗುತ್ತೆ. ಇದಕ್ಕೆ ರೈಸ್ನ ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡೋದಂತ ನೋಡೋಣ. ಇವಾಗ ರೇಟ್ ಮೇಲೆ C ಇದೆ, ಹಾಗಾಗಿ C3 ಇಂಟು ಕ್ವಾಂಟಿಟಿ ನಾವು 2 ತೊಗೊಂಡಿವಲ್ಲ, ಕ್ವಾಂಟಿಟಿ ಮೇಲೆ F ಇದೆ, F3 ಬರುತ್ತೆ, = 90 ರೂಪೀಸ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಿಲ್ಕಿಂದ ಯಾವುದಿದೆ ರೇಟ್ ಮೇಲೆ D ಇದೆ, ಇಲ್ಲಿ D3 ಇಂಟು ಕ್ವಾಂಟಿಟಿ ಮೇಲೆ F ಇದೆ, ಇವಾಗ ಮಿಲ್ಕಿಂದ ರೇಟು 60 ರೂಪಾಯಿ, ಇಲ್ಲಿ D ಇದೆ, D4 ಆಗುತ್ತೆ. D4 ಇಂಟು ಕ್ವಾಂಟಿಟಿ ಮೇಲೆ F ಇದೆ, ಹಾಗಾಗಿ F4 60 ಇಂಟು 2 120 ರೂಪೀಸ್ ಆಗುತ್ತೆ. ನೆಕ್ಸ್ಟು ಶಾಂಪೂ ಇಲ್ಲಿ ರೇಟ್ ಮೇಲೆ E ಇದೆ, E5 ಇಂಟು ಕ್ವಾಂಟಿಟಿ ಮೇಲೆ F ಇದೆ, F5 2 ಇಂಟು 10 20, ಇಲ್ಲಿ 20 ರೂಪೀಸ್ ಆಗುತ್ತೆ. ನೆಕ್ಸ್ಟು ಆಯಿಲ್ 150 ರೂಪೀಸ್ ಇದೆ, ಇಲ್ಲಿ D6 ಇಂಟು F6 ಆಗುತ್ತೆ. ಅಮೌಂಟ್ ಬಂದ್ಬಿಟ್ಟು 600 ಆಗುತ್ತೆ. ನೆಕ್ಸ್ಟ್ ಶುಗರು 42 ರೂಪೀಸು, C7 ಇಂಟು F7 ಆಗುತ್ತೆ. ಎಷ್ಟಾಗುತ್ತೆ? $126.
ಸೊ ಈ ರೀತಿ ಫಾರ್ಮುಲಾ ಇರುತ್ತೆ. ಫಾರ್ಮುಲಾ ಹಾಕಿದರೆ ಅಲ್ಲೇ ರೇಟ್ ಕ್ಯಾಲ್ಕುಲೇಟ್ ಆಗುತ್ತೆ. ಇಲ್ಲಿ ನಾನು ಮಾಡಿ ತೋರಿಸ್ತಿದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ ಸಿಸ್ಟಮಲ್ಲಿ ಯಾವ ರೀತಿ ರೇಟ್ ಕ್ಯಾಲ್ಕುಲೇಟ್ ಮಾಡೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಥ್ಯಾಂಕ್ ಯು.